ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಮಾರ್ನಿಂಗ್ ಆಲ್ರೆಡಿ ನಾನು ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಅಗೇನ್ ಇದನ್ನು ಮತ್ತೆ ನಾನು ಯಾಕೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಕೇಳಿದರೆ, ತುಂಬ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿಕೊಂಡು ಸರ್ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಚಾಯ್ಸಸ್ಗಳು ಪ್ರಿಂಟ್ ಆಗ್ತಾ ಇಲ್ಲ ಅಂತ ಇದ್ದಾರೆ. ಸೊ ಎಲ್ಲರಿಗೂ ನಾನು ಹೇಳ್ತಾ ಇರೋದು, ಎಲ್ಲರೂ ಕೂಡ ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. 99% ಕಂಪ್ಲೀಟ್ಲಿ ಆಗಿರೋರು ಯಾರೂ ಇಲ್ಲ ಇವಾಗ. ಅಂದರೆ ಕಂಪ್ಲೀಟ್ ಒಂದೇ ಫೀಸ್ ಪೇಮೆಂಟ್ ಆಗಿರುತ್ತೆ, ಅವರಿಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗಿರೋದಿಲ್ಲ. ಇಲ್ಲ ಅಂತ ಹೇಳಿದರೆ ಚಾಯ್ಸ್ ಮಾಡ್ತಾ ಇದ್ದಾರೆ, ಚಾಯ್ಸ್ ಮಾಡಿದರೆ ಚಾಯ್ಸಸ್ಗಳದ್ದು ಪ್ರಿಂಟ್ ಬರ್ತಾ ಇಲ್ಲ, ಪೇಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ರಿಗೂ ಹೇಳೋದು, ಯಾರು ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಸರ್ ನಮಗೀಗ ಟ್ಯೂಸ್ಡೇ ಒಳಗಡೆ ಚಾಯ್ಸಸನ್ನು ಮಾಡಬೇಕು, ಫೀಸ್ ಪೇಮೆಂಟನ್ನು ಮಾಡಬೇಕು, ವೆಡ್ನೆಸ್ಡೇ ಒಳಗಡೆ ಕಾಲೇಜ್ ರಿಪೋರ್ಟ್ ಮಾಡಬೇಕು, ಇವತ್ತು ಸಂಡೇ, ನಾಳೆ ಹೋಗಿ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿ ಬರೋದ್ರೊಳಗೆ ಟೈಮ್ ಆಗುತ್ತೆ ಸರ್ ಅಂತ ಯಾರೂ ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಆಯಿತಾ. ಇದು ಇನ್ ಕೇಸ್ ಇವತ್ತು ಕಂಪ್ಲೀಟ್ಲಿ ಇದೇ ಥರ ಇದ್ದರೆ, ಇವತ್ತು ಇಡೀ ಹೋಲ್ ಡೇ ಇದೇ ಥರ ಇದ್ದರೆ ಅವರು ಖಂಡಿತ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆ್ಯಂಡ್ ಈ ಪ್ರಾಬ್ಲಮ್ಮು KEAಗೆ ಹೊಸತೇನಲ್ಲ, KEA ಕಡೆಯಿಂದ ಇದು ಹೊಸತಲ್ಲ, ಎವ್ರಿ ಇಯರ್ ನಡೀತದೆ. ಯಾಕಂದರೆ ಯೂಸರ್ಸ್ಗಳು ತುಂಬ ಇರ್ಲಿಕ್ಕೆ ಹೋಗಿ, ಅಂದರೆ ಸ್ಟೂಡೆಂಟ್ಸ್ಗಳು ತುಂಬ ಇರ್ಲಿಕ್ಕೆ ಹೋಗಿ ಹಿಟ್ಟನ್ನು ಕೊಟ್ಟಾಗ, ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ಗಳು ಹಿಟ್ಟನ್ನು ಕೊಟ್ಟಾಗ ಸರ್ವರ್ ಡೌನ್ ಆಗುತ್ತೆ. ಅದನ್ನು ಏನು ಹೇಳ್ತಾರೆ, ಮೇಂಟೈನ್ ಮಾಡುವಂಥ ಕೆಪಬಿಲಿಟಿ ಇರೋದಿಲ್ಲ. ಅಂಥ ಟೈಮಲ್ಲಿ ಪೇಜು ಕೂಡ ಲೋಡ್ ಆಗೋದಿಲ್ಲ, ಆಯಿತಾ. ಸೊ ಈ ಥರ ಪ್ರಾಬ್ಲಮ್ ಎಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸರ್ ನಂದು ಪೇಜ್ ಇದಾಗ್ತಾ ಇಲ್ಲ, ಅಂದರೆ ಚಾಯ್ಸಸನ್ನು ಕೊಡ್ತಾ ಇದ್ದೇನೆ, ಚಾಯ್ಸ್ ಪ್ರಿಂಟ್ ಅಂತ ಕೊಟ್ಟರೆ ಅದು ಮುಂದೆ ಹೋಗ್ತಾ ಇಲ್ಲ, ಫೀಸ್ ಪೇ ಮಾಡಿದ್ದೇನೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ. ಇನ್ ಕೇಸ್ ಈ ಪ್ರಾಬ್ಲಮ್ ಜಾಸ್ತಿ ಹೊತ್ತಿದ್ರೆ, ಅಂದರೆ ಇವತ್ತು ಇಡೀ ರಿಸಾಲ್ವ್ ಆಗದೇ ಇದ್ದರೆ ಖಂಡಿತ ಎಕ್ಸ್ಟೆಂಡ್ ಮಾಡ್ತಾರೆ. ಲಾಸ್ಟ್ ಇಯರ್ ಕೂಡ ಹೀಗೆ ಆಗಿತ್ತು, ಎಕ್ಸ್ಟೆಂಡ್ ಮಾಡಿದ್ದಾರೆ. 1 ಡೇ ಅಂತೂ ಎಕ್ಸ್ಟೆಂಡ್ ಮಾಡ್ತಾರೆ ಇನ್ ಕೇಸ್ ಇದು ಕಂಟಿನ್ಯೂ ಆದರೆ, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್, KEAದವರಿಗೆ ಒಂದು ರಿಕ್ವೆಸ್ಟು, ದಯವಿಟ್ಟು ನೀವು ಇಷ್ಟು ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೀರಾ ಸೆಕೆಂಡ್ ರೌಂಡನ್ನು. ಏನೇನೋ ಮಾಡಿದ್ರಿ, ಫಸ್ಟಿಗೆ ಏನು ಹೇಳಿದ್ರಿ, MCCಗೋಸ್ಕರ ವೆಯ್ಟ್ ಮಾಡ್ತೇವೆ, ಸೆಕೆಂಡ್ ರೌಂಡ್ ಬೇಗ ಮಾಡ್ತೇವೆ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ರಿ. ಓಕೆ, ಅದಾದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿದ್ರಿ, ಅದು ಫೈನ್. ಈಗ ಸೆಕೆಂಡ್ ರೌಂಡನ್ನು ಎಷ್ಟು ಇದರಲ್ಲಿ ಮಾಡ್ತಾ ಇದ್ದೀರಾ ಕೇಳಿದರೆ, ನೀವು ಅಷ್ಟು ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೀರಾ. ನೀವು 3 ಒಳಗಡೆ ಮುಗಿಸ್ಬೇಕು ಅಂತ ಕೊಟ್ಟಿರೋದೇ 3 ಡೇಸು, ಅದರಲ್ಲೂ ನಿಮಗೆ ಒಂದು ಸಂಡೇ ಇರೋದು. ಅದರಲ್ಲೂ ಈ ಥರ ವೆಬ್ಸೈಟ್ಗಳು, ಸರ್ವರ್ಗಳು ವರ್ಕ್ ಆಗದೇ ಇದ್ದರೆ ಸ್ಟೂಡೆಂಟ್ಸ್ಗಳು ಏನು ಮಾಡೋದು, ಪೇರೆಂಟ್ಸ್ಗಳು ಏನು ಮಾಡೋದು, ಎಲ್ಲ ಪ್ಯಾನಿಕ್ ಆಗ್ತಾರೆ. ಇದನ್ನು ನಾನು ಎವ್ರಿ ಇಯರ್ ನೋಡಿದ್ದೇನೆ, ಎವ್ರಿ ಇಯರ್ ನನಗೆ ಗೊತ್ತಿದೆ, ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಸ್ಟೂಡೆಂಟ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ ಇದು ಹೊಸ್ತು, ಅವ್ರಿಗೆ ಗೊತ್ತಾಗೋದಿಲ್ಲ, ಇದೆಲ್ಲದು ಹೊಸತು ಅವರಿಗೆ. ನೀವು ಈ ಥರ ಇದನ್ನು ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸರ್ವರ್ನಾದರೂ ಸರಿ ಮೇಂಟೈನ್ ಮಾಡಿ, ಇಲ್ಲದೇ ಇದ್ದರೆ ಒಂದು ದಿನ ಆದರೂ ಎಕ್ಸ್ಟೆಂಡ್ ಮಾಡಿ. ಇದು KEAಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟು. 3 ಇಂದ ಅಟ್ಲೀಸ್ಟ್ 1 ಡೇ ಆದರೂ ಎಕ್ಸ್ಟೆಂಡ್ ಮಾಡಿ, 4th ರಿಪೋರ್ಟ್ ಮಾಡಲಿಕ್ಕೋ ಅಥವಾ ಆಪ್ಷನ್ ಎಂಟ್ರಿ ಮಾಡಲಿಕ್ಕೋ. ಈ ಥರ ಮಾಡಿದಾಗ ಒಂದು ಯೂಸ್ಫುಲ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ KCET ಮತ್ತು ಕಾಮಿಡಿಕೆಯಲ್ಲೂ ಕೂಡ ತುಂಬ ಸ್ಟೂಡೆಂಟ್ಸ್ಗಳು ಇವಾಗಲೂ ಕೂಡ ಇದರಲ್ಲಿದ್ದಾರೆ, ಏನು ಕನ್ಫ್ಯೂಷನ್ಲಿದ್ದಾರೆ. ಅದನ್ನು ಕೂಡ ಕನ್ಫ್ಯೂಷನಲ್ಲೇ ಇಟ್ಟಿದ್ದೀರಾ. ಈ ವರ್ಷದ ಕೌನ್ಸಿಲಿಂಗ್, ಲಾಸ್ಟ್ ಇಯರ್ ಹೀಗೆ ಆಗಿತ್ತು, ಈ ವರ್ಷದ ಕೌನ್ಸಿಲಿಂಗು ಕೂಡ ಅದೇ ಆಗ್ತಾಯಿದೆ. ಕಂಪ್ಲೀಟ್ಲಿ ಕನ್ಫ್ಯೂಷನ್ಸ್ ಎಲ್ಲ ಆಗ್ತಾಯಿದೆ. ಸೊ ದಯವಿಟ್ಟು KEAದವರಿಗೆ ಒಂದು ರಿಕ್ವೆಸ್ಟು, ಈದರ್ ನೀವು ಇದನ್ನು ಇವತ್ತೇ ಫಿಕ್ಸ್ ಮಾಡಿ, ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು ಮತ್ತು ಪೇರೆಂಟ್ಸ್ಗಳು, ದಯವಿಟ್ಟು ಇವತ್ತೇ ಫಿಕ್ಸ್ ಮಾಡಿ. ಆರ್ ಎಲ್ಸ್ ದಯವಿಟ್ಟು 1 ಡೇ ಅಥವಾ 2 ಡೇನ ಎಕ್ಸ್ಟೆಂಡ್ ಮಾಡಿ. ಓಕೆ, ನೀವು ಕಾಲೇಜ್ ಪ್ರಾಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ, ಅವ್ರದ್ದು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಅವ್ರು ಫಿಲ್ ಮಾಡ್ಕೊಳ್ಬೇಕು, ಹಾಗೆ ಹೀಗೆ ಅಂತ ನೀವು ನೋಡ್ತಾ ಇದ್ದೀರಾ. ಬಟ್ ನೀವು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗಳ ವ್ಯೂ ಪಾಯಿಂಟ್ ಆಫ್ ಅಲ್ಲೂ ನೋಡಬೇಕಾಗತ್ತೆ. ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಆಗಿರುತ್ತೆ. ಫೀಸನ್ನು ಪೇ ಮಾಡ್ತಾ ಇರ್ತಾರೆ, ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ಪೇ ಮಾಡ್ತಾ ಇರ್ತಾರೆ. ಪೇ ಮಾಡಿ ಆದಮೇಲೆ ಅದು ಏನೆಲ್ಲ ಪ್ರಾಬ್ಲಮ್ ಅಂದರೆ ಅವ್ರು ಏನು ಮಾಡೋದು, ಪ್ಯಾನಿಕ್ ಆಗ್ತಾರೆ. ಯಾಕಂದರೆ ಎಲ್ಲರೂ ಕೂಡ ರಿಚ್ ಇರೋದಿಲ್ಲ, ಏನೋ ಒಂದಿಷ್ಟು ಹಣವನ್ನು ಅಡ್ಜಸ್ಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು ಅಂತ ಇದು ಮಾಡ್ತಾ ಇರ್ತಾರೆ. ನೀವು ಹೀಗೆ ಮಾಡಿದರೆ ಹೇಗೆ? ದಯವಿಟ್ಟು 2ರಲ್ಲಿ ಒಂದು ಮಾಡಿ, ಒಂದೇ ಸರ್ವರ್ನ ಸರಿ ಮಾಡಿ, ಅಥವಾ ಈ ವೆಬ್ಸೈಟಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದು ಇಶ್ಯೂನ ರಿಸಾಲ್ವ್ ಮಾಡಿ. ಆರ್ ಎಲ್ಸ್ ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ, ಆಯಿತಾ. ಸೊ ಮತ್ತು ಸ್ಟೂಡೆಂಟ್ಸ್ಗಳು ಯಾವತ್ತು ಇದು ಮಾಡ್ಕೊಳ್ಬೇಡಿ, ಟೆನ್ಷನ್ ತೊಗೊಳ್ಬೇಡಿ. ಎವ್ರಿ ಇಯರ್ ಇದಾಗುತ್ತೆ, ಎವ್ರಿ ಇಯರ್ 1 ಡೇ ಎಕ್ಸ್ಟೆಂಡ್ ಮಾಡ್ತಾಯಿದ್ರು. ಅಂದರೆ ಇನ್ ಕೇಸ್ ಇಡೀ ಹೋಲ್ ಡೇ ಈ ಥರ ಪ್ರಾಬ್ಲಮ್ ಆದರೆ 1 ಡೇ ಎಕ್ಸ್ಟೆಂಡ್ ಮಾಡ್ತಾಯಿದ್ರು. ಇವತ್ತು ಹಾಗೆ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ, ಸರಿನಾ. ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮ್ಮ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಅದರ ಮೀನಿಂಗ್ ಏನಂತ ಕೇಳಿದರೆ, ದ ಪ್ರಾಬ್ಲಮ್ ಈಸ್ ಫ್ರಮ್ ದೇರ್ ಎಂಡ್, KEA ಅವರ ಎಂಡಿಂದ, ನಿಮ್ಮಿಂದಲ್ಲ, ಸರಿನಾ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಸ್ಟೂಡೆಂಟ್ಸ್ ಏನಾದರೂ ಅಪ್ಡೇಟ್ಗಳಿದ್ದರೆ, ಏನಾದರೂ ಅಪ್ಡೇಟ್ ಇದ್ದರೆ ನಾನು ಅಪ್ಡೇಟ್ ಕೊಡ್ತೇನೆ. ಇದೇ ರೀತಿ ಅಪ್ಡೇಟ್ಗಳು ನಿಮಗೆ ಆನ್ ಟೈಮ್ ಬರಬೇಕು ಅಂತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ರಿಗೂ ಇದೇ ಪ್ರಾಬ್ಲಮ್ ಫೇಸ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.